ನಾವೆಲ್ಲ ಏಕಾದಶಿ ಮಾಡ್ತೀವಿ. ಏಕಾದಶಿ ಅಂದ್ರೆ ಭಾರಿ ನಿಲಾಹಾರ ಏನಿಲ್ಲ. ಕೆಲವರು ಫಲಾಹಾರ ಇಟ್ಕೊಂಡಿರ್ತಾರೆ, ಅವ್ರದ್ದು ಬಿಡಿ. ಈ ನಿರಾಹಾರ ಏನಿಲ್ಲ. ಕೆಲವರು ನಿಶ್ಚಕ್ರ ಅಂತಾರೆ. ನಿಶ್ಚಕ್ರ ಅಂದ್ರೆ ತಲೆ ಚಕ್ಕರ್ ಬಂದ್ರು ಏನ್ ತಿನ್ನಲ್ಲ. ಆ ತರ ಕೆಲವರು ಇರ್ತಾರೆ, ಏನು ತಗೊಳ್ಳಲ್ಲ, ಉಗುಳು ನುಂಗಲ್ಲ. ಆದ್ರೆ ಅವ್ರು ರಾತ್ರಿ ಆಗ್ತಾ 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 ನಾಳೆ ಬೆಂಡೆಕಾಯಿ ಗೊಜ್ಜು ಮಾಡಬೇಕು ಅಂತ ಅನ್ಕೊಂಡ್ಬಿಟ್ರೆ ಹೋಯ್ತು. ಏಕಾದಶಿಯ ಮಾಡುವಾಗ ದ್ವಾದಶಿಯ ಚಿಂತೆ, ಗಂಗೆ ಮುಳುಗುವಾಗ ತಂಬಿಗೆಯ ಚಿಂತೆ, ಏಕಾದಶಿಯ ಮಾಡುವಾಗ ದ್ವಾದಶಿಯ ಚಿಂತೆ. ನಮ್ಗೆ ಏಕಾದಶಿ ನಿದ್ದೆನೇ ಬರಲ್ಲ ರೀ. ರಾತ್ರಿ ಎಲ್ಲ ಒಂದೇ ಯೋಚನೆ. ಬೆಳಗ್ಗೆ ಎಷ್ಟೊತ್ತಿಗೆ ತೀರ್ಥ ಕೊಡ್ತಾರೋ ಹೆಂಗೋ, ಚೌಕಿಲಿ ಎಲೆ ಸಿಗುತ್ತೋ ಇಲ್ವೋ, ಹೆಸರು ಬೇಳೆ ಪಾಯಸ ಮಾಡಿರ್ತಾರೋ ಇಲ್ವೋ, ಮಾಡಿಸಿದ್ರು ನಂಗೆ ಬಡಿಸ್ತಾರೋ ಮುಂದೊಟ್ಟೋಗ್ತಾರೋ, ಈ ಯೋಚನೆ ಒಳಗೆ ನೀ ಕಣ್ಣು ಮುಚ್ಚಿ ಕೂತ್ರಿ ಎಷ್ಟು, ಕೂಡ್ದಿದ್ರಿ ಎಷ್ಟು. ಇದು ಮಿಥ್ಯಾಚಾರ, ಇದು ಡಾಂಬಿಕತೆ.